ಬಾಗಲಕೋಟೆಯ ಕಾಂಗ್ರೆಸ್ನ ಬಂಡಾಯವನ್ನ ಶಮನಗೊಳಿಸುವಂತ ಪ್ರಯತ್ನ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಿತ್ತು. ಆದರೆ ಅದು ವರ್ಕೌಟ್ ಆಗಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಬಂಡಾಯ ತಣ್ಣಗಾಗಿಲ್ಲ. ಸಂಧಾನ ಸಭೆಯಾದರೂ ಕೂಡ ವೀಣಾ ಕಾಶಪ್ಪನವರ್ ಸಮಾಧಾನಗೊಂಡಿಲ್ಲ. ಇವತ್ತು ಚುನಾವಣೆ ಮಾಡೋದಕ್ಕೆ ನನ್ನ ಆತ್ಮಸಾಕ್ಷಿ ಒಪ್ತಾ ಇಲ್ಲ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಅಂತ ವೀಣಾ ಕಾಶಪ್ಪನವರ್ ಹೇಳ್ಕೊಂಡಿದ್ದಾರೆ. ನನಗೇನು ನ್ಯಾಯ ಸಿಕ್ಕಿದೆ ಅಂತ ಹೋಗಿ ಮತಯಾಚಿಸಲಿ, ನಾನು 2-3 ದಿನಗಳ ಬಳಿಕ ಬಂಡಾಯ ಸ್ಪರ್ಧೆಯ ಬಗ್ಗೆ ನಾನು ತಿಳಿಸ್ತೀನಿ ಅಂತ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ವೀಣಾ ಕಾಶಪ್ಪನವರ್ ಹೇಳಿದ್ದಾರೆ. ಪಕ್ಷದ ನನಗೆ ಮುಂದಿನ ಸ್ಥಾನಮಾನಗಳ ಬಗ್ಗೆ ನಮ್ಮ ಜಿಲ್ಲೆಯ ಮುಖಂಡರಾಗಿರ್ಬೋದು, ನಮ್ಮ ಸಮಾಜದ ಮುಖಂಡರು ಕೇಳಿದಾಗ ಯಾವುದನ್ನು ಕೂಡ ಈಗ ನೀಡೋದಕ್ಕಾಗಲ್ಲ, ನೀವು ಗೆಲ್ಸ್ಕೊಂಬನ್ನಿ ಆ ಕ್ಯಾಂಡಿಡೇಟ್ನ, ಮುಂದಿನ ದಿನಮಾನದಲ್ಲಿ ನೋಡೋಣ ಅಂತಂದ್ರು. ಇವತ್ತು ಪಕ್ಷಕ್ಕೋಸ್ಕರ 10 ವರ್ಷ ದುಡಿದಿದ್ದೀವಿ. ಇವತ್ತು ಪಕ್ಷ ಸಂಘಟನೆ ವಿಷಯವಾಗಿರ್ಬೋದು, ಉಪಚುನಾವಣೆಗಳಲ್ಲಾಗಿರ್ಬೋದು, ಇವತ್ತು ಸಾಕಷ್ಟು ಎಲ್ಲ ಪಕ್ಷ ಏನೇ ಜವಾಬ್ದಾರಿ ಕೂಡ ಕೊಟ್ಟರು ದುಡಿದಿದ್ದೀವಿ. ನನಗೆಲ್ಲ ಒಂದ್ ಹತ್ರ ಅನಿಸ್ತು, ನಾನು ಕೂಡ ಇವತ್ತು ನಮ್ಮ ಮಾವನವರು ದಿವಂಗತ SR ಕಾಶ್ಯಪ್ನವರು ಸಚಿವರಾಗಿದ್ರು. ಅವರ ಸೊಸೆಯಾಗಿ ನನ್ನ ಪತಿಯವರು ಶಾಸಕರು, ನಾನು ಅವರ ಶಾಸಕರ ಪತ್ನಿಯಾಗಿ ಮನೇಲೇ ಇದ್ಕೊಂಡು ಜನಗಳ ಜೊತೆ ಲಿಂಕ್ ಇಲ್ದಂಗೆ ಇವತ್ತು ಸುಮ್ಮನೆ ಜನರಿಂದ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಆ ಡಿಗ್ನಿಫೈಡ್ ಮೇಂಟೈನ್ ಮಾಡಿದ್ರೆ ನನಗೂ ಎಲ್ಲೋ ಟಿಕೆಟ್ ಸಿಕ್ತಿತ್ತೇನೋ, ಗ್ರೌಂಡ್ ಲೆವೆಲ್ಗೆ ಇಳಿದು ಇವತ್ತು ಕಾರ್ಯಕರ್ತರ ಕೆಲಸ ಮಾಡಿದ್ನಲ್ಲ ಅದೆಲ್ಲೋ ಮುಳುವಾಯ್ತೇನೋ ಅಂತೇಳಿ ನನಗೆ ಎಲ್ಲೋ ಒಂದ್ ಹತ್ರ ಅದು ಅನಿಸ್ತು. ಇವತ್ತು ವಿಶೇಷವಾಗಿ ನನಗೆ ಚುನಾವಣೆ ಮಾಡಮ್ಮ ಅಂತಂದಾಗ ಇದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಮೊದಲನೇದಾಗಿ ನನ್ನ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ. ಜಿಲ್ಲೆಯಲ್ಲಿರುವಂತವ್ರನ್ನ ಬಿಟ್ಟು ಹೊರ ಜಿಲ್ಲೆಯವ್ರನ್ನ ತೊಗೊಂಬಂದು ನಿಲ್ಲಿಸ್ತಾ ಇರುವಂತದ್ದು. ಇದು ಮುಂದಿನ ಅವರು ರಾಜಕೀಯ ಭವಿಷ್ಯಕ್ಕೋಸ್ಕರ ಇವತ್ತು ಬಿಜಾಪುರ ಬಾಗಲಕೋಟೆ ಎರಡನ್ನೂ ಕೂಡ ಒಂದು ತಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು ಒಂದು ಉದ್ದೇಶದಿಂದ ಇವತ್ತು ಜಿಲ್ಲಾ ನಾವೇನು ಮಹಿಳೆಯರಿದ್ದೀವಿ ಇದ್ದಾಗೂ ಕೂಡ ಒಂದೇ ಸೇಮ್ ಸಮುದಾಯದವರು ಇದ್ದಾಗೂ ಕೂಡ ಇವತ್ತು ಬಂದು ನಿಲ್ಲುವಂಥದ್ದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರ ನಿಲುವು ಏನಿದೆ ಅಂತ ನೀವು ಸ್ಪಷ್ಟವಾಗಿ ತಿಳ್ಕೋಬಹುದು. ಇಂಥದ್ರಲ್ಲಿ ಇವತ್ತು ಚುನಾವಣೆ ಮಾಡೋದಕ್ಕೆ ನನ್ನ ಆತ್ಮಸಾಕ್ಷಿ ಒಪ್ತಾ ಇಲ್ಲ. ಇವತ್ತು ಜನರಿಗೋಗಿ ನಾನು ಏನ್ ನ್ಯಾಯ ನನಗೆ ಸಿಕ್ಕಿದೆ ಅಂತ ಹೇಳಿ ನಾನು ಹೋಗಿ ಮತದಾನ ಕೇಳೋದಕ್ಕಾಗತ್ತೆ. ಇವತ್ತು ಜನರ ಬಳಿಗೆ ಅದಕ್ಕೆ ಇನ್ನು 2 ದಿನದಲ್ಲಿ ನನ್ನ ಮನಸ್ಥಿತಿ ಇವಾಗ ಸರಿ ಇಲ್ಲ. ನನಗೆ ಇವೆಲ್ಲವೂ ಕೂಡ ನೀವು ನೋಡ್ತಾನೆ ಇದ್ದೀರಾ ಬೆಳವಣಿಗೆಗಳನ್ನ. ಇದರಿಂದ ಸ್ವಲ್ಪ ನನಗೆ ಮನಸ್ಸಿಗೆ ಘಾಸವಾಗಿರೋದ್ರಿಂದ ಒಂದು 2 ದಿನ ನನ್ನ ಆರೋಗ್ಯದ ಪರಿಸ್ಥಿತಿ ಕೂಡ ಸರಿ ಇಲ್ಲ. ಈ ಒಂದು ಸಂದರ್ಭದಲ್ಲಿ ನಾನು ಆರೋಗ್ಯ ತಪಾಸಣೆ ಮಾಡಿಕೊಂಡು ನಾನು 2-3 ದಿನ ವಿಶ್ರಾಂತಿಯನ್ನ ತಗೊಂಡು ಇನ್ನು 12ನೇ ತಾರೀಕಿಂದ ನಾಮಿನೇಷನ್ ಶುರುವಾಗೋದ್ರಿಂದ ನಮ್ಮೆಲ್ಲ ಮುಖಂಡರ ಜೊತೆ ನಮ್ಮೆಲ್ಲ ಬೆಂಬಲಿಗರ ಜೊತೆ ಒಂದು ಚರ್ಚೆ ಮಾಡಬೇಕಾಗುತ್ತೆ. ಚರ್ಚೆ ಮಾಡಿ ಮುಂದಿನ ಒಂದು ನಿಲುವನ್ನ ತಗೋಬೇಕಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.